ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕಳೆದ 6-7 ತಿಂಗಳಿನಿಂದ ದೇಶದಾದ್ಯಂತ ಸುದ್ದಿ ಆಗ್ತಾ ಇರುವ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಚ್ಚಿ ಬೀಳಿಸುವ ಅಂಶಗಳು ಹೊರಬಿದ್ದಿವೆ. ನಮಗೇನು ಗೊತ್ತಿಲ್ಲ ಅಂದ್ಕೊಂಡೆ ಬರೋಬ್ಬರಿ 700 ಕೋಟಿ ಅಕ್ರಮ ಆಗಿರೋದು ಇಡಿ ತನಿಖೆಯಲ್ಲಿ ಕಂಡುಬಂದಿದೆ. ಫ್ರೆಂಡ್ಸ್, ಮೂಡಾ ಹಗರಣ ವಿಚಾರ ರೋಚಕ ತಿರುವನ್ನ ಪಡೆದುಕೊಂಡಿದೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವ ಸುದ್ದಿ ಮೂಡಾಗೆ ಮಾತ್ರವಲ್ಲ, ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಹ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಇಲ್ಲಿವರೆಗೂ 14 ಸೈಟ್ಗಳ ಕುರಿತಾಗಿ ಮಾತ್ರ ಭಾರಿ ಚರ್ಚೆ ಆಗ್ತಿತ್ತು. ಸುಮಾರು 50 ಕೋಟಿ ಹಗರಣ ಅಂತ ಹೇಳಲಾಗ್ತಿತ್ತು. ಮೂಡಾದಲ್ಲಿ ಆದಂತಹ ಮಹಾ ಅಕ್ರಮಗಳು ಇಷ್ಟು ದಿನ ಗೌಪ್ಯವಾಗಿದ್ವು. ಆದರೆ ಈಗ ಇಡೀ ಪ್ರಕರಣದ ದೊಡ್ಡ ಅಕ್ರಮವನ್ನ ಇಡಿ ಎಳೆಯಾಗಿ ಈಗ ಬಯಲು ಮಾಡಿದೆ. ಇದು 50 ಕೋಟಿ ಪ್ರಕರಣ ಅಲ್ಲ, ಸರಿಸುಮಾರು 700 ಕೋಟಿ ಅಕ್ರಮದ ಪ್ರಕರಣ. ಜನರ ಕಣ್ಣಿಗೆ ಮಣ್ಣೆರಚಿ ಕಾನೂನಿನ ಕಣ್ತಪ್ಪಿಸಿ ಬರೋಬ್ಬರಿ 700 ಕೋಟಿ ದೋಚಿದ ಸಂಚನ್ನ ಈಗ ಇಡಿ ಬಯಲು ಮಾಡಿದೆ. ಇದಷ್ಟೇ ಅಲ್ಲ, ಮೂಡಾ ಪ್ರಾಧಿಕಾರಕ್ಕೆ ಸೀಮಿತ ಆಗಿದ್ದ ತನಿಖೆ ಈಗ ವಿಧಾನಸೌಧಕ್ಕೂ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಇನ್ನಷ್ಟು ಅಧಿಕಾರಿಗಳು, ಸಚಿವ, ಶಾಸಕರುಗಳು, ಮಾಜಿಗಳ ಹೆಸರು ಇದರಲ್ಲಿ ಬರುವ ಸಾಧ್ಯತೆ ಇದೆ. ಇನ್ನು ಸಿಎಂ ವಿಚಾರಕ್ಕೆ ಬಂದರೂ ಅಲ್ಲಿ ಸಿಎಂ ಪತ್ನಿ ವಿರುದ್ಧವಾಗಿ ಕೊನೆಗೂ ಇಡಿ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ. ರಾಜ್ಯವೇ ಬೆಚ್ಚಿ ಬೀಳಿಸೋ ಶಾಕಿಂಗ್ ವರದಿಗಳನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ನೀಡಿದ್ದಂತಹ ಸೈಟ್ಗಳ ವಿಚಾರವಾಗಿ ಇಡಿ ಏನ್ ಹೇಳ್ತಾ ಇದೆ ಅಂತ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಇಡೀ ದೇಶದ ರಾಜಕೀಯ ಇತಿಹಾಸದಲ್ಲೇ ಇದು ಮಹಾ ಸ್ಫೋಟ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಮೂಡಾ ಹಗರಣದ ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಡಿ ಕೊಟ್ಟಂತಹ ಶಾಕ್ ಏನು? ಮೂಡಾ ಹಗರಣದ ಮಹಾ ಅಕ್ರಮ, ಈ ಮಹಾ ಸಂಚು ಏನು ಗೊತ್ತಾ? ದೇಶವೇ ಬೆಚ್ಚಿ ಬೀಳಿಸುವ ಸ್ಟೋರಿಯನ್ನ ಹೇಳ್ತಾ ಹೋಗ್ತೀವಿ ಬನ್ನಿ. ಫ್ರೆಂಡ್ಸ್, ಇಡಿ ಅಧಿಕಾರಿಗಳ ಕೆಲಸಕ್ಕೆ ಈಗ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕೊನೆಗೂ ಮೂಡಾ ಹಗರಣದ ಮಹಾ ಸಂಚನ್ನ ಬಯಲು ಮಾಡಿದರೆ ಇಡಿ ಕೊಟ್ಟಂತಹ ವರದಿಯನ್ನ ನೋಡಿದ್ರೆ ನೀವು ಕೂಡ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. 1-2 ಕೋಟಿಯ ಪ್ರಕರಣ ಇದಲ್ಲ, ಬರೋಬ್ಬರಿ 700 ಕೋಟಿಯ ಪ್ರಕರಣ ಇದು ಅಂತ ಇಡಿ ಹೇಳ್ತಾ ಇದೆ. ಸಿಕ್ಕವರಿಗೆ ಯಾವ ನಿಯಮ, ಯಾವ ಮಾರ್ಗಸೂಚಿಯನ್ನು ಪಾಲನೆ ಮಾಡದೆ ಮನಸ್ಸಿಗೆ ಬಂದ ಹಾಗೆ ಸೈಟುಗಳನ್ನು ಹಂಚಿಕೆ ಮಾಡಿ ಜನರ ಹಣವನ್ನ ಲೂಟಿ ಮಾಡಿದ್ದಾರೆ. ಬದಲಿ ನಿವೇಶನದ ಹೆಸರಲ್ಲಿ ಬಡವರ ಸೈಟ್ ಕನಸಿಗೆ ಬೆಂಕಿ ಹಚ್ಚಿದ್ದಾರೆ. ಇದರಲ್ಲಿ ಅಚ್ಚರಿ ಅಂದ್ರೆ ಅಹಿಂದ ನಾಯಕ ಎನಿಸಿಕೊಳ್ಳುವ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ನೀಡಿದ್ದಂತಹ ಬದಲಿ ನಿವೇಶನ ಕೂಡ ಅಕ್ರಮ ಅಂತ ಇಡಿ ವರದಿಯನ್ನ ಕೊಡ್ತಾ ಇದೆ. ಇದು ರಾಜ್ಯದ ಜನಕ್ಕೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಆಗಿದೆ. ಸ್ವತಃ ಸಿಎಂ ಕುಟುಂಬದ ವಿರುದ್ಧವೇ ಈ ರೀತಿಯಾದಂತಹ ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ಇನ್ನು ಶಾಸಕರು, ಸಚಿವರು, ಬೇರೆ ಬೇರೆ ಅಧಿಕಾರಿಗಳ ಕತೆ ಏನು? ಇನ್ಯಾವ ಮಟ್ಟದಲ್ಲಿ ಮೂಡಾದಲ್ಲಿ ಅಕ್ರಮ ಆಗಿರಬಹುದು? ಕೇವಲ ಮೂಡಾದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಜಿಲ್ಲೆಗಳ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಇದೇ ರೀತಿ ಅಕ್ರಮ ನಡೆದಿದೆ. ಇದೆಲ್ಲವೂ ತನಿಖೆ ಆದರೆ ಕೋಟಿ ಹಗರಣ ಬಯಲಿಗೆ ಬರುತ್ತೆ. ಈಗ ಮೂಡಾ ಸೈಟ್ ವಿಚಾರವಾಗಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ PMLA ಕಾಯ್ದೆಯಡಿ ಸಮಗ್ರ ತನಿಖೆಯನ್ನ ನಡೆಸಿತು. ಇದೀಗ ಇಡಿ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿಯನ್ನ ಒಳಗೊಂಡಂತೆ ಪತ್ರವನ್ನ ಬರೆದಿದೆ. ಈ ಬಗ್ಗೆ ಖಾಸಗಿ ಸುದ್ದಿ ಸಂಸ್ಥೆ ದೆಹಲಿಯ PTI ವರದಿಯನ್ನ ಮಾಡಿದೆ. ಅದರಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಭೂಮಿ ಕಳೆದುಕೊಂಡವರಿಗೆ ಸೈಟ್ ನೀಡುವ ನೆಪದಲ್ಲಿ ಅಕ್ರಮವನ್ನ ಎಸೆಯಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಪ್ರಭಾವಿ ವ್ಯಕ್ತಿಗಳಿಗೆ ಸೈಟ್ ಅನ್ನ ಕೊಡಲಾಗಿದೆ. ಈ ರೀತಿಯಾಗಿ ಬೇನಾಮಿ ಹಾಗೆ ನಕಲಿ ವ್ಯಕ್ತಿಗಳ ಹೆಸರಲ್ಲಿ ಬರೋಬ್ಬರಿ 1095 ಸೈಟ್ಗಳ ಹಂಚಿಕೆ ಮಾಡಲಾಗಿದೆ. ಇದು ಮಾತ್ರವಲ್ಲದೆ ರಿಯಲ್ ಎಸ್ಟೇಟ್ ಹಾಗೆ ಅಧಿಕಾರಿಗಳ ಮಧ್ಯ ಒಂದು ದೊಡ್ಡ ಅಕ್ರಮ ಬೇರೂರಿದೆ. ಮೂಡಾದ ಅಕ್ರಮಗಳಿಗೆ ಸಾಕ್ಷಿ ಎಂಬಂತೆ 5000 ಸೈಟ್ಗಳಲ್ಲಿ ಬರೋಬ್ಬರಿ 1946 ಸೈಟ್ಗಳ ಅಲಾಟ್ಮೆಂಟ್ ದಾಖಲೆಗಳೇ ನಾಪತ್ತೆಯಾಗಿದೆ. ಇದರಲ್ಲಿ 1095 ಸೈಟ್ಗಳನ್ನು ಬದಲಿ ನಿವೇಶನದ ಹೆಸರಲ್ಲಿ ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ. ಈ 1095 ಸೈಟ್ಗಳ ಮೌಲ್ಯ ಬರೋಬ್ಬರಿ 700 ಕೋಟಿ ಅಂತ ಇಡಿ ಉಲ್ಲೇಖ ಮಾಡಿದೆ. ಕೇವಲ ಇದಷ್ಟೇ ಅಲ್ಲ, ಮೂಡಾದ ಒಂದು ಮಹಾ ಅಕ್ರಮಕ್ಕೆ ಸಾಕ್ಷಿ ಎಂಬಂತೆ ಕಾರುಗಳಿಗೂ ಸಹ ಎಕ್ಸ್ಚೇಂಜ್ ರೂಪದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಇದು ಇಡಿ ಕೊಟ್ಟಿರುವಂತಹ ವರದಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋರ್ಟ್ ಆದೇಶದಂತೆ ಮೈಸೂರು ಲೋಕಾಯುಕ್ತ ಪೊಲೀಸರು ದೂರನ್ನ ದಾಖಲಿಸಿಕೊಂಡು
ಸಿಎಂ ಸೇರಿದಂತೆ 4 ಆರೋಪಿಗಳ ವಿಚಾರಣೆಯನ್ನ ನಡೆಸಿದರೆ ಸಿಎಂ ಸಹ ವಿಚಾರಣೆಯಲ್ಲಿ ಹಾಜರಾಗಿದ್ರು. ಸಿಎಂ ಅವರ ಪತ್ನಿ ಪಾರ್ವತಿಯವರು ಸಹ ವಿಚಾರಣೆಗೆ ಹಾಜರಾಗಿದ್ರು. ಆದರೆ ಈ ಒಂದು ಆರೋಪವನ್ನ ಸಿಎಂ ನಿರಾಕರಿಸಿದ್ರು. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ರು. ಆದರೆ ಈಗ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ಮಾಡಿರೋದೇ ಅಕ್ರಮ ಅಂತ ಇಡಿ ಒಂದು ಸಮಗ್ರ ತನಿಖಾ ವರದಿಯನ್ನ ನೀಡ್ತಾ ಇದೆ. ಅದರಲ್ಲಿ ಉಲ್ಲೇಖ ಮಾಡ್ತಾ ಇದೆ, ಸೈಟ್ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಕಾನೂನನ್ನ ಮರೆತೇ ಬಿಟ್ಟಿದ್ದಾರೆ. ಸಹಿ ನಕಲಿ ಮಾಡಿರೋದು ಸಹ ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಏನು 14 ಸೈಟ್ಗಳನ್ನು ಬದಲಿ ನಿವೇಶನವಾಗಿ ನೀಡಿದರೆ ಅದೆಲ್ಲವೂ ಅಕ್ರಮ. ಸೈಟ್ ಹಂಚಿಕೆ ವೇಳೆ ಕಾನೂನನ್ನ ಮರೆತೇ ಬಿಟ್ಟಿದ್ದಾರೆ ಅನ್ನೋದು ಬಯಲಾಗಿದೆ. ಇನ್ನು ಸೈಟ್ ನೀಡುವ ಸಂದರ್ಭದಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರು ಮೂಡಾ ಬೋರ್ಡ್ನಲ್ಲಿ ಮೆಂಬರ್ ಆಗಿದ್ರು. ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕ್ಷಿಗಳನ್ನ ತಿರುಚಲಾಗಿದೆ. ಸಹಿಗಳ ನಕಲಿ ಮಾಡಿರೋದು ಸಹ ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ದಾಖಲೆಗಳಲ್ಲಿ ನಕಲಿ ಸಹಿ ಮಾಡಿ ಒತ್ತಡವನ್ನ ಏರಿ ಸೈಟ್ಗಳ ಅಲಾಟ್ ಮಾಡಲಾಗಿದೆ. 2014ರಲ್ಲಿ ಪಾರ್ವತಿಯವರಿಗೆ ನೀಡಿರುವಂತಹ ಪರಿಹಾರ ವಿಚಾರವಾಗಿ ದಾಖಲೆಗಳನ್ನೇ ತಿರುಚಲಾಗಿದೆ. ಇದಕ್ಕೆ ಸಿಎಂ ಪಿಎ ಎಸ್ಟಿ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ಮೂಡಾ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಿದ್ದಾರೆ. ಅವರು ಮಾತ್ರವಲ್ಲ, ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರ ಪಿಎ ಪ್ರಶಾಂತ್ ಅವರ ಪಾತ್ರವೂ ಕೂಡ ಇದರಲ್ಲಿ ಇದೆ. ಕೆಸರೆ ಗ್ರಾಮದ ಜಮೀನು ಸಂಬಂಧ ಪ್ರಕ್ರಿಯೆಗಳು ಕೇವಲ ನೆಪ ಮಾತ್ರ ಅಂತ ಇಡಿ ವರದಿಯನ್ನ ಕೊಟ್ಟಿದೆ. ಮೂಡಾದ ಸಾಮಾನ್ಯ ನಿಯಮಗಳನ್ನು ಪಾರ್ವತಿಯವರು ಪಾಲನೆ ಮಾಡಿಲ್ಲ. ಇಲ್ಲಿ ಸಿಎಂ ಪತ್ನಿ ಪಾರ್ವತಿಯವರಿಗೆ ಸೈಟ್ ನೀಡೋ ವಿಚಾರದಲ್ಲಿ ನಟೇಶ್ರಿಂದ ನಿರ್ಧಾರ ಆಗಿದೆ. ಹೀಗಾಗಿ ಇಲ್ಲಿ ಪ್ರಭಾವ ಬೀರಿರೋದು ಕಂಡು ಬಂದಿದೆ ಅಂತ ಇಡಿ ಆರೋಪ ಮಾಡ್ತಾ ಇದೆ. ಇನ್ನು ದಾಖಲೆ ಒಂದರಲ್ಲಿ ವೈಟ್ನರ್ ಬಳಸಿದ ವಿಚಾರವು ಸಾಕಷ್ಟು ಸದ್ದು ಮಾಡಿತ್ತು. ಇದನ್ನ ಸಾಕ್ಷ್ಯ ನಾಶ ಅಂತ ಇಡಿ ಆರೋಪ ಮಾಡ್ತಾ ಇದೆ. 2014ರ ಜೂನ್ 14ರಂದು ಪಾರ್ವತಿಯವರು ಮೂಡಾಕ್ಕೆ ಸಲ್ಲಿಸಿದ ಪರಿಹಾರ ಪತ್ರದಲ್ಲಿ ಅಧಿಕೃತ ದೃಢೀಕರಣ ಇಲ್ಲದೇನೆ ವಾಕ್ಯವನ್ನ ಅಳಿಸೋದಕ್ಕೆ ವೈಟ್ನರ್ ಬಳಸಿದ್ದಾರೆ. ಇದರಿಂದ ಸಾಕ್ಷ್ಯ ಆಧಾರಗಳ ತಿರುಚುವಿಕೆಗೆ ಸುಳಿವು ಸಿಕ್ಕಿದೆ. ಅಲ್ಲದೆ ಆಗಿನ ಮೂಡಾ ಆಯುಕ್ತರು ಸ್ವತಃ ಸೈಟ್ಗಳನ್ನ ಆಯ್ಕೆ ಮಾಡಿ ಹಂಚಿಕೆ ಮಾಡಿದ್ದಾರೆ ಅಂತ ಇಡಿ ಆರೋಪವನ್ನ ಮಾಡ್ತಾ ಇದೆ. ಇಲ್ಲಿ ಇಡಿ ವರದಿ ಒಟ್ಟಾರೆ ಸಾರಾಂಶವನ್ನ ಗಮನಿಸಿದ್ರೆ ಸೈಟ್ಗಳನ್ನ ಪಡೆಯೋದಕ್ಕೆ ಸಂಚು ರೂಪಿಸಿರೋದು ಕಂಡು ಬರ್ತಾ ಇದೆ. ಅಂದ್ರೆ ನಿವೇಶನ ಹಂಚಿಕೆಯ ಪ್ರಸ್ತಾವನೆಯನ್ನ ನಿವೇಶನ ಹಂಚಿಕೆ ವಿಭಾಗ ಮಾಡಿಲ್ಲ. ಅದನ್ನ ಮೂಡಾದ ಅಂದಿನ ಆಯುಕ್ತ ನಟೇಶ್ ಅವರು ಸ್ವಂತ ಇಚ್ಛೆಯ ಮೇರೆಗೆ ನೇರವಾಗಿ ಕೈಗೆತ್ತಿಕೊಂಡಿದ್ದಾರೆ. ಮೊದಲೇ ಮೂಡಾದಿಂದ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿಕೊಳ್ಳಲಾಗಿದೆ. ನಂತರ ಅದನ್ನ ಪಾರ್ವತಿಯವರಿಗೆ ಉಡುಗೊರೆಯಾಗಿ ನೀಡಲಾಗಿದೆ. ಪ್ರಭಾವವನ್ನ ಬಳಸಿ ಭೂಸ್ವಾಧೀನ ಮಾಡಿಕೊಂಡು ನಂತರ ಅದನ್ನ ಕಾಣಿಕೆ ರೂಪದಲ್ಲಿ ಪಡೆದಂತಹ ಕಳಂಕ ರಹಿತ ಜಾಮೀನು ಅಂತ ಬಿಂಬಿಸಲಾಗಿದೆ ಅಂತ ಇಡಿ ಆರೋಪ ಮಾಡ್ತಾ ಇದೆ. ಇದು ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಅಂಶ. ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕ ಆಗಿರುವ ದಿನೇಶ್ ಕುಮಾರ್ ಅನಾವಶ್ಯಕ ಪ್ರಭಾವವನ್ನ ಬೀರಿದರೆ. ಪಾರ್ವತಿಯವರಿಗೆ ಸೈಟ್ ಸಿಕ್ಕಾಗ ಅವರ ಪುತ್ರ ಯತೀಂದ್ರ ಅವರು ಮೂಡಾ ಮಂಡಳಿಯಲ್ಲಿದ್ದರು. ಅಲ್ಲದೆ ಪತಿ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದರು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಮೂಡಾದಿಂದ ಕೆಲವೊಂದು ನಿರ್ಮಾಣ ಕಾಮಗಾರಿ ನಡೆಸ್ತಾ ಇದ್ದ ಜಾಗವನ್ನೇ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಖರೀದಿಸಿದ್ದಾರೆ. ಈ ಒಂದು ಅಚ್ಚರಿ ಅಂಶವನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಕೃಷಿ ಜಮೀನು ಅಂತ ತೋರಿಸಿ ಆ ಜಾಗವನ್ನ ಖರೀದಿ ಮಾಡಿದರೆ ಜಮೀನಿನ ಮಾಲಕ ಅದನ್ನ ಮಾರೋ ಮುನ್ನವೇ ಮೂಡಾ ಸೈಟನ್ನ ಪಡೆದಿದ್ದಾರೆ. ಇದಷ್ಟೇ ಅಲ್ಲ, ಪಾರ್ವತಿಯವರಿಗೆ ಯಾವ ಭಾಗದ ನಿವೇಶನ ಕೊಡಬೇಕು ಅಂತ ಖುದ್ದು ಮೂಡಾ ಆಯುಕ್ತರೇ ಆಯ್ಕೆ ಮಾಡಿ ಹಂಚಿಕೆ ಮಾಡಿದ್ದಾರೆ ಅಂತ ಇಡಿ ಗಂಭೀರ ಆರೋಪ ಮಾಡಿದೆ. ಈ ಮೂಲಕ ಇಡೀ ಪ್ರಕರಣದ ಶಾಕಿಂಗ್ ಅಂಶಗಳನ್ನ ಎಳೆಯಾಗಿ ಬಯಲು ಮಾಡಿದೆ. ಇದರ ಜೊತೆಗೆ ಸರ್ಕಾರ ತೆಗೆದುಕೊಂಡಿರುವ ಮತ್ತೊಂದು ನಿರ್ಧಾರ ಈಗ ಚರ್ಚೆಯಾಗ್ತಾ ಇದೆ. ಮೂಡಾದ 48 ನಿವೇಶನಗಳ ಹಂಚಿಕೆಯನ್ನ ರಾಜ್ಯ ಸರ್ಕಾರ ದಿಢೀರನೆ ರದ್ದುಪಡಿಸಿದೆ. ಇದು ಈಗ ಮತ್ತಷ್ಟು ಚರ್ಚೆಯಾಗ್ತಾ ಇದೆ. ಈಗಾಗಲೇ ಇಡಿ 1095 ಸೈಟ್ಗಳನ್ನು ಮೂಡಾದಲ್ಲಿ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಿದೆ. ಇದರಲ್ಲಿ ದಟ್ಟಗಳ್ಳಿಯ 48 ನಿವೇಶನಗಳು ಸಹ ಸೇರಿಕೊಂಡಿದೆ ಅಂತ ಹೇಳಲಾಗಿದೆ. ಈಗ ಇದೇ 48 ನಿವೇಶನಗಳ ಕುರಿತಾಗಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಈ 48 ನಿವೇಶನಗಳ ಹಂಚಿಕೆಯನ್ನ ನಗರಾಭಿವೃದ್ಧಿ ಇಲಾಖೆ ರದ್ದುಪಡಿಸಿದೆ. ಕಳೆದ ವರ್ಷದ ಮಾರ್ಚ್ 21ರಂದು ಈ ನಿವೇಶನಗಳ ಹಂಚಿಕೆಗೆ ಮೂಡಾದ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿತ್ತು. ಅದರಲ್ಲೂ ಸರ್ಕಾರದ ಅನುಮತಿಗೆ ಮುನ್ನವೇ
ಮೂಡ ಆಯುಕ್ತರು ನಿವೇಶನಗಳನ್ನ ಮಂಜೂರು ಮಾಡಿದ್ರು. ಈ 48 ಸೈಟ್ಗಳ ವಿಚಾರವಾಗಿಯೂ ನಿಯಮಗಳ ಉಲ್ಲಂಘನೆಯಾಗಿದೆ ಅನ್ನೋ ಆರೋಪ ಮೊದಲೇ ಕೇಳಿಬಂದಿತ್ತು. ಈ ಸಂಬಂಧ ಆಯುಕ್ತರು ಪ್ರಾಧಿಕಾರಕ್ಕೆ ನೀಡಿದ್ದಂತಹ ಸ್ಪಷ್ಟನೆ ಒಪ್ಪದೆ ಇಲಾಖೆ ನವೆಂಬರ್ 30ರಂದು ಮೂಡ ನಿರ್ಣಯವನ್ನ ರದ್ದು ಮಾಡಿದೆ. ಅಂದ್ರೆ ಈ 48 ಸೈಟ್ಗಳ ಹಂಚಿಕೆ ಕೂಡ ಅಕ್ರಮ ಅನ್ನೋದನ್ನ ಒಪ್ಪಿಕೊಂಡಂತಾಗಿದೆ. ಇಡಿ ಸಹ ಇದನ್ನೇ ಹೇಳ್ತಾ ಇದೆ. ಒಟ್ಟು 1905 ನಿವೇಶನಗಳ ಹಂಚಿಕೆ ಅಕ್ರಮ ಅಂತ ಹೇಳಿತ್ತು. ಅದರಲ್ಲಿ ಈ 48 ಸೈಟ್ಗಳು ಸಹ ಒಳಗೊಂಡಿದೆ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಒಟ್ಟಾರೆಯಾಗಿ ಈ ಒಂದು ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಈಗಾಗಲೇ ಮೂಡಾದ ಹಾಲಿ ಮತ್ತು ಮಾಜಿ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದೆ. ಇದೀಗ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳತ್ತ ಇಡಿ ಅಧಿಕಾರಿಗಳ ಚಿತ್ತ ನೆಟ್ಟಿದೆ. ಇನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೂ ಇಡಿ ನೋಟಿಸ್ ಹೋಗಿದೆ ಅನ್ನುವಂತಹ ಸುದ್ದಿ ಇತ್ತು. ಆದರೆ ನನಗೆ ಇದುವರೆಗೂ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಬೈರತಿ ಸುರೇಶ್ ಅವರು ಸ್ಪಷ್ಟತೆಯನ್ನ ಕೊಟ್ಟರು. ಆದರೆ ತನಿಖೆಯ ಗತಿಯನ್ನ ನೋಡ್ತಾ ಇದ್ರೆ ಇನ್ನು ಯಾವೆಲ್ಲ ಅಧಿಕಾರಿಗಳಿಗೆ, ಸಚಿವ ಶಾಸಕರುಗಳಿಗೆ, ಮಾಜಿ ಹಾಲಿಗಳಿಗೆ ಈ ಒಂದು ಮೂಡ ಹಗರಣದ ಕಂಟಕ ಎದುರಾಗುತ್ತೋ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.